ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ನಮ್ಮ ಯೂಟ್ಯೂಬ್ ಚಾನಲ್ ಕುಸುವಿನ ಕಥಾಮೃತಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ನಮ್ಮ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಈಗ ಕತೆಗೆ ಬರೋಣ. ಕತೆ ಬಂದು ಒಲವಿನ ಆಗಮನ. ಒಬ್ಬರ ಕಣ್ಣಿನಲ್ಲಿ ಇನ್ನೊಬ್ಬರು ನೋಡುತ್ತಲೇ ಇನ್ನೇನು 3 ಗಂಟು ಹಾಕಬೇಕು ಅನ್ನುವಷ್ಟರಲ್ಲಿ ಯಾರೋ ದೇವಸ್ಥಾನದಲ್ಲಿದ್ದ ದೊಡ್ಡ ಗಂಟೆಯನ್ನು ಬಾರಿಸಿದರೆ ಇವರಿಬ್ಬರು ತಮ್ಮ ಲೋಕದಿಂದ ಹೊರಬಂದವರಿಗೆ ಒಬ್ಬರ ಮುಖವು ಇನ್ನೊಬ್ಬರಿಗೆ ನೋಡಲು ಮುಜುಗರ ಅನಿಸಿ ಸಹಸ್ರ. ನೀವು ಈ ತಾಳಿ ಕಟ್ಟಿಕೊಳ್ಳಿ, ನಾನು ಕಾಯಿ ಹೊಡೆದುಕೊಂಡು ಬರ್ತೀನಿ ಅಂತ ಅಲ್ಲಿಂದ ಹೋದವನಿಗೂ ಗೊತ್ತಿರಲಿಲ್ಲ. ಅವನು ಇಂದು ತಾಳಿ ಕಟ್ಟಿದ್ದರೆ ಮುಂದೆ ಅವರಿಬ್ಬರು ದೂರ ಆಗುವ ಸಂದರ್ಭ ಬರುತ್ತಲೇ ಇರಲಿಲ್ಲ. ಛೇ, ಇದೇನಾಗ್ತಾ ಇದೆ ನನಗೆ? ತಪ್ಪು ಮಾಡ್ತಾ ಇದೆಯಾ ಸಾರಾ? ಅವ್ರಿಗೇನು ಗೊತ್ತಿಲ್ಲ, ಆದರೆ ನಿನ್ನ ಸ್ಥಾನ ಏನು ಅಂತ ಗೊತ್ತಲ್ವಾ? ನೀನು ಇಲ್ಲಿಂದ ಬಂದಿದೀಯಾ ಅನ್ನೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡ ಸಾರಾ ಎಂದುಕೊಳ್ಳುತ್ತಲೇ ತನ್ನ ಕೊರಳಿಗೆ ತಾಳಿಯನ್ನು ಕಟ್ಟಿಕೊಂಡು ಹಣೆಗೆ ಸಿಂಧೂರ ಹಚ್ಚಿಕೊಂಡವಳ ಮೊಗದ ಕಳೆಯೇ ಬದಲಾಗಿತ್ತು. ಅಷ್ಟರಲ್ಲಿ ಅವನು ಕೂಡ ಬಂದಿದ್ದರಿಂದ ಇಬ್ಬರು ಒಟ್ಟಿಗೆ ಪೂಜೆ ಮುಗಿಸಿ ಸ್ವಲ್ಪ ಹೊತ್ತು ಅಲ್ಲೇ ಕುಳಿತವರೇ. ಜೈ, ಮುಂದೇನು ಎಂದು ಪ್ರಶ್ನಿಸಿದಾಗ, ನೀನೇನು ಯೋಚನೆ ಮಾಡೋದು ಬೇಡ, ನಾನು ಆಗಲೇ ಒಂದು ಮನೆ ಬಾಡಿಗೆ ನೋಡಿದ್ದೀನಿ, ನನಗೂ ಇಷ್ಟ ಆಯಿತು, ಅಲ್ಲಿಗೆ ಹೋಗೋಣ ಎಂದಾಗ ನಿಟ್ಟುಸಿರು ಬಿಡುತ್ತಲೇ ಅಲ್ಲಿಂದ ಆಟೋದಲ್ಲಿ ಸೀದಾ ಬಾಡಿಗೆ ಮನೆಯ ಬಳಿ ಬಂದು ಇಳಿದಿದ್ದರು ಇಬ್ಬರು. ರೀ ಮಿಸ್ ಸೂಸೈಡ್, ಈಗ ನಿಜವಾಗಿಯೂ ಭಯ ಆಗ್ತಾಯಿದೆ ಕಣ್ರಿ. ಅವ್ರು ಏನಾದರೂ ನಮ್ಮನ್ನು ಗಂಡ ಹೆಂಡತಿ ಅಂತ ಒಪ್ಕೊಳ್ಳಿಲ್ಲ ಅಂದರೆ ಏನು ಮಾಡೋದು ಎಂದಾಗ, ಪ್ರಯತ್ನವೇ ಪಡದೆ ಫಲ ನಿರೀಕ್ಷೆ ಮಾಡೋದ್ರಿಂದ ಸಮಯ ಕಳೆದು ಹೋಗುತ್ತೆ ಎಂದಾಗ, ರೀ ಮಿಸ್ ಸೂಸೈಡ್, ಈ ಟೈಮಲ್ಲಿ ನಿಮ್ಮ ಭಾಷಣ ಯಾರು ಕೇಳ್ತಾರೆ ಬನ್ನಿ ಎಂದವನೇ ಹೋಗಿ ಬಾಗಿಲು ಬಡಿದಾಗ ಅವರು ಬಾಗಿಲು ತೆಗೆದವರಿಗೆ, ಏನಪ್ಪ ಮತ್ತೆ ಬಂದ್ಯಾ? ನಾನು ಹೇಳಿದ್ದೆ ಅಲ್ವ ನಿನ್ನ ಹೆಂಡತಿ ಜೊತೆ ಬಂದರೆ ಮಾತ್ರ ಮನೆ ಕೊಡ್ತೀನಿ ಅಂತ, ಮತ್ತ್ಯಾಕೊಬ್ಬನೇ ಬಂದಿದ್ದೀಯಾ ಎಂದು ಜೋರು ಮಾಡಿದಾಗ, ಅಯ್ಯೋ ಆಂಟಿ ಕೇಳಿ, ನಾನು ನನ್ನ ಹೆಂಡತಿನ ಕರ್ಕೊಂಡೇ ಬಂದಿದ್ದು ಎಂದು ತನ್ನ ಹಿಂದೆ ನಿಂತವಳನ್ನು ಮುಂದೆ ಕರೆತಂದಾಗ ಅವಳನ್ನೇ ತೀಕ್ಷ್ಣವಾಗಿ ನೋಡುತ್ತಾ, ಬನ್ನಿ ಒಳಗೆ ಎಂದು ಮನೆಯ ಒಳಗೆ ಕರೆದು, ನೋಡಿ ಈಗಲೇ ಹೇಳ್ತಾ ಇದ್ದೀನಿ, ನಿಮ್ಮ ಫ್ರೆಂಡ್ಸ್ಗಳನ್ನ ಮನೆಯಲ್ಲಿ ರಾತ್ರಿ ಹೊತ್ತಲ್ಲಿ ಉಳಿಯೋಂಗಿಲ್ಲ, ಈ ಪಾರ್ಟಿ ಎಲ್ಲ ನಮ್ಮ ಮನೇಲಿ ಮಾಡೋ ಹಾಗಿಲ್ಲ, ಮುಖ್ಯವಾಗಿ ನೀನು ಕುಡಿಯೋದು ಏನಾದರೂ ಮಾಡಿದ್ರೆ ನಾನೇ ಪೊಲೀಸರಿಗೆ ಫೋನ್ ಮಾಡ್ತೀನಿ ಎಂದರೆ, ಇವಳೇ ನನಗೆ ಮನೆ ಕೊಡ್ತಾ ಇದ್ದಾಳಾ ಅಥವಾ ಮಗಳನ್ನು ಹೇಗೆ ವಿಚಾರಣೆ ಮಾಡ್ತಾ ಇದ್ದಾಳೆ ಎಂದು ಗೊಣಗುತ್ತಿದ್ದರೆ, ಆಂಟಿಯವರಿಗೆ ಕುಡಿಯೋ ಅಭ್ಯಾಸ ಇಲ್ಲ, ಪ್ಲೀಸ್ ನೀವು ನನ್ನ ಗಂಡನಿಗೆ ಹಾಗೆಲ್ಲ ಬೈಬೇಡಿ, ನನಗೆ ಇಷ್ಟ ಆಗೋದಿಲ್ಲ ಎಂದು ಖಡಕ್ಕಾಗಿ ಹೇಳಿದರೆ, ವಿಜಯ್ ಕಣ್ಣರಳಿಸಿಕೊಂಡು ಅವಳನ್ನೇ ನೋಡುತ್ತಿದ್ದರೆ, ಪರವಾಗಿಲ್ಲ ಕಣೆ ಹುಡುಗಿ, ಗಂಡನ ಮೇಲೆ ಪ್ರೀತಿ ಜಾಸ್ತಿನೇ ಇದೆ, ಹೀಗೆ ಇಬ್ಬರು ಒಟ್ಟಿಗೆ ಖುಷಿಯಾಗಿರಿ ಎಂದು ಆಶೀರ್ವಾದ ಮಾಡಿ ಅವಳ ಕೈಗೆ ಕೀ ಕೊಟ್ಟು, ಇವತ್ತು ಶುಕ್ರವಾರ ಒಳ್ಳೆ ದಿನ, ಇವತ್ತೇ ಹಾಲು ಉಗ್ಸೋ ಕಾರ್ಯ ಮಾಡಿ, ನಾನು ಬಂದು ಸಹಾಯ ಮಾಡ್ತೀನಿ ಎಂದಾಗ ಸರಿ ಎಂದು ತಲೆ ಅಲ್ಲಾಡಿಸಿದವರೇ ಅಲ್ಲಿಂದ ಹೋಗುತ್ತಿದ್ದವರು, ಆಂಟಿ ಎಲ್ಲ ಕೇಳಿದ್ರಿ, ಆದರೆ ನಿಮ್ಮ ಹೆಸರನ್ನು ಹೇಳಲಿಲ್ಲ ಎಂದಾಗ, ಶಾಂತ ಅಂತ ನನ್ನ ಹೆಸರು ಎಂದು ಮುಗುಳ್ನಗೆ ಬಿರಿದಾಗ, ಥ್ಯಾಂಕ್ಸ್ ಅಮ್ಮ ಎಂದು ಅವರಿಬ್ಬರು ಹೊರಗೆ ಬಂದಾಗ, ರೀ ಆ ಆಂಟಿಗೆ ಎಷ್ಟು ಪ್ರಶ್ನೆ ಕೇಳಿದ್ರು, ಯಪ್ಪ ನನಗಂತೂ ತಲೆನೋವು ಬಂತು ಎಂದು ತಲೆ ಒತ್ತಿ ಹೇಳಿದಾಗ, ತುಂಬ ದಿನದ ಮಾತು ಅನಿಸುತ್ತೆ, ಯಾರೂ ಸಿಕ್ಕಿರಲಿಲ್ಲ, ನಾವು ಸಿಕ್ಕಿದ್ವಿ, ಅದಕ್ಕೆ ಅಷ್ಟೊಂದು ಮಾತನಾಡಿದ್ದಾರೆ, ಅವರನ್ನು ನೋಡಿದರೆ ಯಾರು ಬೇಕಾದರೂ ಹೇಳ್ತಾರೆ ತುಂಬ ಸೈಲೆಂಟ್ ಅಂತ ಎಂದಾಗ, ರೀ ಇಷ್ಟು ಬೇಗ ಅಷ್ಟೊಂದು ತಿಳ್ಕೊಂಡ್ಬಿಟ್ರಾ ಅವ್ರ ಬಗ್ಗೆ ಎಂದಾಗ ಅವಳು ಸುಮ್ಮನೆ ನಕ್ಕಾಗ, ಅಲ್ಲ ನೀವು ಹುಡುಗಿಯರು ಅದು ಯಾಕೆ ಎಲ್ಲದಕ್ಕೂ ನಗೋದು, ನೀವು ನಗೋದು ನೋಡೇ ನಮ್ಮಂಥ ಹುಡುಗರು ಪಾಡು ನಾಯಿ ಪಾಡಾಗೋದು ಎಂದರೆ ಅವಳು ಇನ್ನೂ ಜೋರಾಗಿ ನಗುತ್ತಲೇ, ಸರಿ ಇನ್ನು ಮುಂದೆ ನಗೋದಿಲ್ಲ, ಈಗ ಬನ್ನಿ
ಮನೆಗೆ ಬೇಕಾಗಿರೋ ಅಡುಗೆ ಸಾಮಾನೆಲ್ಲ ತೆಗೆದುಕೊಳ್ಳೋಣ ಎಂದು ಅಲ್ಲೇ ಹತ್ತಿರದಲ್ಲಿದ್ದ ಅಂಗಡಿಗೆ ಹೋಗಿ ಗ್ಯಾಸ್, ಒಂದಿಷ್ಟು ಪಾತ್ರೆ, ಕುಕ್ಕರ್, 3 ತಟ್ಟೆ, 3 ಲೋಟ ತೆಗೆದುಕೊಂಡವರೇ ಪಕ್ಕದ ಬೀದಿಯಲ್ಲಿದ್ದ ಫೋಟೋ ಅಂಗಡಿಗೆ ಹೋಗಿ ಗಣಪತಿ ಮತ್ತು ಶಿವಪಾರ್ವತಿ ಫೋಟೋ ತೆಗೆದುಕೊಂಡು 1 ಪ್ಯಾಕ್ ಹಾಲು ತೆಗೆದುಕೊಂಡು ಪುನಃ ವಾಪಸ್ಸು ಮನೆಗೆ ಬಂದರು. ಮನೆಯವರೆಲ್ಲರೂ ಹಾಲಿಗೆ ಬಂದು ನೋಡಿದಾಗ ಕಣ್ಣೀರು ಸುರಿಸುತ್ತಲೇ ಕೋಪದಿಂದ ನಿಂತಿದ್ದ ಪ್ರಣವ್ನನ್ನು ನೋಡಿ, ಪುಷ್ಪ, ಮಗನ ಏನಾಯ್ತೋ, ಯಾಕೋ ಇಷ್ಟೊಂದು ಜೋರಾಗಿ ಕಿರ್ಚ್ತಿದೀಯಾ? ಅಪ್ಪನಿಗೆ ಹುಷಾರಿಲ್ಲ ಅನ್ನೋದು ಮರ್ತು ಹೋಗಿದೆ ಅಲ್ವ ನಿನಗೆ ಎಂದು ಸಿಟ್ಟಲ್ಲಿ ಹೇಳಿದಾಗ, ಅಮ್ಮ, ನನಗೆ ನಿಜ ಹೇಳು, ವಿಜಯ್ ನನ್ನ ಸ್ವಂತ ಅಣ್ಣ ಅಲ್ವಾ? ಅಂದರೆ ಅಣ್ಣ ನೀನು ಹೆತ್ತ ಮಗ ಅಲ್ವಾ ಎಂದು ಕೇಳಿದಾಗ ಪ್ರಣವ್ ಈ ವಿಷಯ ನಿನಗೆ ಎಂದು ಹೇಳುತ್ತಿದ್ದವರ ಗಂಟಲು ಒಣಗುತ್ತಿತ್ತು. ಅಮ್ಮ, ಏನಾಯಿತು? ಯಾಕೆ ಹೀಗೆ ಗರ್ಬಡಿದವರಂತ ನಿಂತಿದೀಯಾ? ನಾನು ಹೇಳ್ತಾ ಇರೋದು ನಿಜನಾ ಎಂದು ಕೇಳಿದಾಗ ಪ್ರಣವ್, ಇದೆಲ್ಲ ನಿನಗೆ ಯಾರು ಹೇಳಿದ್ದು ಎಂದು ಪ್ರಶ್ನಿಸಿದಾಗ ಅವರ ಕೈಗೆ ಒಂದು ಪತ್ರವನ್ನು ಕೊಟ್ಟು, ಇದನ್ನು ಓದು ಅಮ್ಮ. ನೀವು ತಿಳಿದುಕೊಂಡಿರೋ ಹಾಗೆ ಅಣ್ಣ ಆಫೀಸ್ ಕೆಲಸಕ್ಕೆ ಹೋಗಿಲ್ಲ, ಮನೆ ಬಿಟ್ಟು ಹೋಗಿದ್ದಾನೆ. ಅದಕ್ಕೆ ಕಾರಣ ಅಜ್ಜಿ ಎಂದು ಕೋಪದಿಂದ ಅವರನ್ನೇ ತೀಕ್ಷ್ಣವಾಗಿ ನೋಡಿದರೆ ಅವರಂತೂ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಕುಳಿತಿದ್ದರು. ಪುಷ್ಪ ಪತ್ರ ಓದಲು ಶುರು ಮಾಡುತ್ತಾರೆ. ಅಪ್ಪ, ಅಮ್ಮ, ನಾನು ತೆಗೆದುಕೊಂಡಿರೋ ಈ ನಿರ್ಧಾರ ನಿಮಗೆ ತಪ್ಪು ಅಂತ ಅನ್ನಿಸ್ಬಹುದು. ಆದರೆ ಈ ಕ್ಷಣಕ್ಕೆ ನನಗೆ ಸರಿ ಅನಿಸಿದ್ದನ್ನು ನಾನು ಮಾಡ್ತಾಯಿದ್ದೀನಿ ಹೊರತು ಅಜ್ಜಿ ಏನೋ ಹೇಳಿದರು ಅಂತಲ್ಲ. ನಾನು ಒಬ್ಬ ಅನಾಥ ಅಂತ ಗೊತ್ತಿದ್ರು ನೀನು ಯಾವತ್ತೂ ನನ್ನನ್ನು ಪ್ರಣವಿಗೆ ಕೊಟ್ಟ ಪ್ರೀತಿಯಲ್ಲಿ ವ್ಯತ್ಯಾಸ ಮಾಡಲಿಲ್ಲ. ಅವನಿಗಿಂತ ಹೆಚ್ಚು ನೀನು ನನಗೆ ಪ್ರೀತಿ ಕೊಟ್ಟಿದ್ಯಾ. ಹಾಗೆ ನಾನೇ ನಿನಗೆ ತುಂಬ ಇಷ್ಟ ಅಂತ ಗೊತ್ತು. ಹೆತ್ತಿದರೆ ಮಾತ್ರ ತಾಯಿ ಆಗೋದಿಲ್ಲ ಅಲ್ವಾ ಅಮ್ಮ? ನಾನು ಸೋತಾಗ ನನಗೆ ಮಡಲು ನೀಡಿ ಸಮಾಧಾನ ಮಾಡಿದ್ಯಾ. ಹಸುವು ಅಂದಾಗ ಹೊಟ್ಟೆ ತುಂಬ ಊಟ ಹಾಕಿದ್ದೀರ. ಆ ಋಣವನ್ನು ನಾನು ತೀರಿಸಲು ಇನ್ನೊಂದು ಜನ್ಮವೇ ಎತ್ತಬೇಕೇನೋ. ಆದರೂ ನನ್ನ ಪಾಲಿಗೆ ತಂದೆ ತಾಯಿ ಅಂದರೆ ಅದು ನೀವೇ. ನಾನು ಎಲ್ಲಿಗೋ ಹೋಗಿದ್ದೀನಿ ಅಂತ ನೀನು ಕೊರಗ್ತಾ ಇರಬೇಡ. ನಾನು ಎಲ್ಲಿದ್ದರೂ ಆರಾಮಾಗಿರ್ತೀನಿ. ಹಾಗೆ ಯಾವುದೇ ಕಾರಣಕ್ಕೂ ಅಪ್ಪನ ಕಂಪನಿಗೆ ಏನೂ ಆಗೋದಕ್ಕೆ ನಾನು ಬಿಡೋದಿಲ್ಲ. ನಾನು ವಾಪಸ್ ನಿಮ್ಮ ಕಣ್ಮುಂದೆ ಬರೋದು ಅಪ್ಪನ ಕಂಪನಿಯನ್ನು ಮತ್ತೆ ಅಪ್ಪನ ಕೈಗೆ ಕೊಡುವಾಗಲೇ. ಅಲ್ಲಿವರೆಗೂ ನೀವು ಕಾಯ್ತೀರಿ ಅಲ್ವ ಅಮ್ಮ? ಯಾವುದೇ ಕಾರಣಕ್ಕೂ ನನ್ನನ್ನು ಹುಡ್ಕೋ ಪ್ರಯತ್ನ ಬೇಡ ಅಮ್ಮ. ನೀವೇನಾದರೂ ನನ್ನನ್ನು ಹುಡ್ಕೊಂಡು ಬಂದರೆ ನನ್ನ ಮೇಲೆ ಆಣೆ. ಮತ್ತು ಅಮ್ಮ, ಇನ್ನೊಂದು ವಿಷಯ, ಪ್ಲೀಸ್, ನೀನು ಈ ವಿಷಯಕ್ಕೆ ಅಜ್ಜಿ ಜೊತೆ ಜಗಳ ಆಡಬೇಡ. ಹಾಗೆ ಮುಖ್ಯವಾಗಿ ಅಪ್ಪನಿಗೆ ಈ ವಿಷಯ ಗೊತ್ತಾಗದೇ ಇರೋ ಥರ ನೋಡ್ಕೊ. ಅಪ್ಪನಿಗೆ ನಾನೆಂದರೆ ಸ್ವಲ್ಪ ಜಾಸ್ತಿನೇ ಪ್ರೀತಿ ಇದೆ. ಅದೇ ಪ್ರೀತಿಯಲ್ಲಿ ಅಜ್ಜಿಗೆ ಏನಾದರೂ ಬೈದರೆ ಕಷ್ಟ. ನಿನ್ನ ಮುದ್ದಿನ ಮಗ ವಿಜಯ್. ಪತ್ರವನ್ನು ಓದಿದವರು ಅಲ್ಲೇ ಕುಸಿದು ಅಳಲು ಶುರು ಮಾಡಿದ್ದು ನೋಡಿ ತನ್ನ ಕೋಪವನ್ನು ನಿಯಂತ್ರಿಸಿಕೊಂಡು, ಪ್ಲೀಸ್, ನೀನೇ ಹೀಗೆ ಧೈರ್ಯ ಕೆಟ್ಟರೆ ಹೇಗಮ್ಮ? ದಯವಿಟ್ಟು ಸಮಾಧಾನ ಮಾಡಿಕೊಳ್ಳಿ ಎಂದು ಅವರನ್ನು ಸಮಾಧಾನ ಮಾಡುತ್ತಿದ್ದರೆ, ಹೇಗೆ ಸಮಾಧಾನ ಮಾಡಿಕೊಳ್ಳಿ ಪ್ರಣವ್? ನನ್ನ ವಿಜಿ ಮನೆ ಬಿಟ್ಟು ಹೋಗಿದ್ದಾನೆ. ನಾನೇನೋ ಅಜ್ಜಿ ಮಾತಿಗೆ ಕೋಪ ಮಾಡ್ಕೊಂಡಿದ್ದಾನೆ. ಆದಷ್ಟು ಬೇಗ ವಾಪಸ್ ಬರ್ತಾನೆ ಅಂತ ಅಂದ್ಕೊಂಡೆ ಕಣೋ. ಆದರೆ ಈಗ ಅವನು ವಾಪಸ್ ಬರ್ತೀನಿ ಅಂತ ಹೇಳಿದ್ದಾನೆ. ಆದರೆ ನನಗೆ ಅವನ ಬಗ್ಗೆ ಚೆನ್ನಾಗಿ ಗೊತ್ತು ಕಣೋ. ಅವನು ಮತ್ತೆ ಮನೆಗೆ ವಾಪಸ್ ಬರೋದಿಲ್ಲ ಎಂದು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದವರನ್ನು ಕಂಡು, ಅಮ್ಮ, ಪ್ಲೀಸ್, ನೀನು ಯೋಚನೆ ಮಾಡಬೇಡ. ನನ್ನ ಅಣ್ಣ ಎಲ್ಲಿದ್ದರೂ ಹುಡುಕಿ ಮನೆಗೆ ಕರ್ಕೊಂಡು ಬರ್ತೀನಿ. ಅದಕ್ಕಿಂತ ಮುಂಚೆ ನನಗೆ ಒಂದು ಸತ್ಯ ಗೊತ್ತಾಗಬೇಕು. ಈ ಪತ್ರದಲ್ಲಿ ಬರೆದಂತೆ ಅಣ್ಣ ನಿಮ್ಮ ಮಗ ಎಂದು ರಾಗ ಎಳೆಯುತ್ತಾ ಕೇಳುವಾಗ ಸುರೇಶ್ ಕೂಡ, ಪುಷ್ಪ, ಈಗಲಾದರೂ ನಿಜ ಏನು ಅಂತ ಹೇಳು. ಯಾರು ಹೇಳಿದ್ದು ನಿನಗೆ ವಿಜಯ್ ನನ್ನ ಮಗ ಅಲ್ಲ ಅಂತ? ನನಗೆ ಇವತ್ತು ಎಲ್ಲ ಸತ್ಯ ಗೊತ್ತಾಗಲೇಬೇಕು ಎಂದು ಗಂಭೀರವಾಗಿ ಹೇಳಿದಾಗ, ರೀ, ಅವನು ಏನೋ ಚಿಕ್ಕವನು, ಇದೆಲ್ಲ ಅವನಿಗೆ ಗೊತ್ತಾಗೋದಿಲ್ಲ ಅಂದರೆ ನಿಮಗೇನಾಗಿದೆ? ದಯವಿಟ್ಟು ರೀ, ನನ್ನನ್ನು ನನ್ನ ಪಾಡಿಗೆ ಬಿಟ್ಟುಬಿಡಿ ಎಂದು ಅಲ್ಲಿಂದ ಹೋದರೆ ಅಲ್ಲೇ ಕುಳಿತಿದ್ದ ತನ್ನ ತಾಯಿಯ ಬಳಿ, ಅಮ್ಮ, ನಿಮಗೇನಾದರೂ ಇದ್ರ ಬಗ್ಗೆ ಗೊತ್ತಾ ಎಂದು ಪ್ರಶ್ನಿಸಿದಾಗ, ನನಗೇನು ಗೊತ್ತೋ? ಹೇಳಿದ್ದು ನಿನ್ನ ಹೆಂಡ್ತಿ. ನನಗೂ ಅವನನ್ನು ನೋಡಿದ್ರೆ ನಿನ್ನ ಹೋಲಿಕೆ ಸ್ವಲ್ಪ ಕೂಡ ಇಲ್ಲ.
ಅವಳು ಹೇಳೋದು ನಿಜಾನೇ ಇರಬೇಕು ಎಂದು ಅಲ್ಲಿಂದ ಎದ್ದು ಹೋದರೆ ಅವರ ಹಣೆಯಲ್ಲಿ ಚಿಂತೆಯ ಗೆರೆಗಳು ಕಾಣಿಸಿತ್ತು ನೋಡಿ. ಅಪ್ಪ, ನೀವು ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಅಣ್ಣನ ಬಗ್ಗೆ ನಾನು ತಿಳ್ಕೊಳ್ತೀನಿ, ಸತ್ಯ ಯಾವುದು ಸುಳ್ಳು ಯಾವುದು ಅನ್ನೋದನ್ನು ಆದಷ್ಟು ಬೇಗ ಕಂಡು ಹಿಡಿತೀನಿ. ಬಟ್ ಅಪ್ಪ, ಒಂದಂತೂ ನಿಜ, ಅವನು ಯಾರಿಗೆ ಹುಟ್ಟಿದ್ದರೋ, ಅವನು ಯಾವತ್ತಿದ್ದರೂ ನನ್ನ ಅಣ್ಣನೇ, ನಿಮ್ಮ ಮಗನೇ ಎಂದು ಹೇಳಿದಾಗ ಅವನನ್ನು ತಪ್ಪಿದವರೇ, ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗ್ಬೇಡ ಪ್ರಣವ್. ಪುಷ್ಪ ಸ್ವಲ್ಪ ಸಮಾಧಾನ ಆಗಲಿ, ವಿಷಯ ಏನು ಅಂತ ನಾನೇ ತಿಳ್ಕೊತೀನಿ ಎಂದು ಅಲ್ಲಿಂದ ಹೋದರೆ ಅವರು ಹೋದ ದಾರಿಯನ್ನೇ ನೋಡುತ್ತಾ, ಅಪ್ಪ, ನಿಮ್ಮ ಕೆಲಸ ನೀವು ಮಾಡಿ, ನನ್ನ ಕೆಲಸ ನಾನು ಮಾಡ್ತೇನೆ ಎಂದಾನೆ ಫೋನ್ ತೆಗೆದುಕೊಂಡು ಅನಿರುದ್ಧ್ಗೆ ಕಾಲ್ ಮಾಡುತ್ತಾನೆ. ಧನ್ಯವಾದ.